ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಥವಾ ಯಾರಾದರೂ ಮೂಗಿನ ಹತ್ರ ಬಟ್ಟೆ ಇಟ್ಟಾಗೆ ಇಲ್ಲ ಸ್ಪ್ರೇ ಮಾಡಿದಾಗ ಆಯ್ತಾ? ಗೊತ್ತಿಲ್ಲ ಸರ್, ಆದರೆ ಜ್ಯೂಸ್ ಕುಡಿದು ಹೊರಟ ಮೇಲೆ ತಲೆ ತುಂಬ ಭಾರ ಭಾರ ಅನ್ನಿಸ್ತಾ ಇತ್ತು. ಮನೆಗೆ ಹೋಗೋಣ ಅಂತ ಬಂದೆ, ಆದರೆ ಬರೋದಕ್ಕಾಗಲಿಲ್ಲ. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ನೆನಪಿಲ್ಲ. ನೀನು ಯಾವ ಜ್ಯೂಸ್ ಸೆಂಟ್ರಲ್ಲಿ ಜ್ಯೂಸ್ ಕುಡಿದಿದ್ದೆ ಹೇಳು? ಕಾಲೇಜ್ ಪಕ್ಕ. ಅದೆಲ್ಲ ಸರಿ, ಕಾಲೇಜ್ ಪಕ್ಕ ಇರೋ ಜ್ಯೂಸ್ ಸೆಂಟ್ರಲ್ಲಿ ಜ್ಯೂಸ್ ಕುಡಿದು ಶ್ರೀದೇವಿ ಕಾಲನಿಗೆ ಬರೋ ಬದಲು ರಾಜೇಶ್ವರಿ ಕಾಲನಿಗೆ ಯಾಕೆ ಹೋದೆ? ಯಾಕಂದ್ರೆ ನೀನ್ ಸಿಕ್ಕಿದ್ ರಾಜೇಶ್ವರಿ ಕಾಲನಿಲಿ. ಅದೇ ನನ್ಗೆ ಗೊತ್ತಾಗ್ತಿಲ್ಲ ಬಾವ. ತೀರ್ಥವ್ರೆ, ಇಫ್ ಯು ಡೋಂಟ್ ಮೈಂಡ್, ಈಗ ತಾನೇ ಪ್ರಜ್ಞೆ ಬಂದಿದೆ ಅವರಿಗೆ. ಮಂಪುರಿನಲ್ಲಿ ಸರಿಯಾದ ಉತ್ತರ ಸಿಗೋದಿಲ್ಲ. ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ. ಓಕೆ ಸರ್. ಇನ್ಸ್ಪೆಕ್ಟರ್, ಅವ್ರಿಗೆ ರೆಸ್ಟಿನ ಅವಶ್ಯಕತೆ ಇದೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು ಇದ್ದೇ ಇದೆ. ಇಟ್ಸ್ ಓಕೆ ಡಾಕ್ಟರ್, ಇಷ್ಟು ಇನ್ಫಾರ್ಮೇಶನ್ ಸಾಕಾಗಿದೆ. ನನಗೆ ಮುಂದಿನ ಇನ್ವೆಸ್ಟಿಗೇಷನ್ ನಾನು ಮಾಡ್ತೀನಿ. ಇನ್ಸ್ಪೆಕ್ಟರ್, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಜೀಪ್ ಹತ್ರ ಇರಿ, ಬರ್ತೀನಿ. ಡಾಕ್ಟ್ರೆ, ನನ್ನ ತಂಗಿಗೆ ನಥಿಂಗ್ ಟು ವರಿ ಅಮ್ಮ. ನೋಡಿ, ಅವ್ರ ದೇಹದಲ್ಲಿ ನಿದ್ದೆ ಬರೋ ಕಂಟೆಂಟು ಐಡೆಂಟಿಫೈ ಆಗಿದೆ. ಅದಕ್ಕೆ ಮೂರ್ಛೆ ಹೋಗಿದ್ದಾರೆ. ಅದನ್ನು ಬಿಟ್ಟು ಯಾವುದೇ ಅರೇಂಜ್ಮೆಂಟ್ ಆಗಿಲ್ಲ, ಇನ್ಯಾವುದೇ ತೊಂದರೆಗಳಾಗಲಿ ಅವ್ರ ದೇಹದ ಮೇಲೆ ನಡೆದಿಲ್ಲ. ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೀವು ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡಲೇಬೇಕು ಇವಾಗ. ಸುಮ್ನವ್ರೆ, ಬನ್ನಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಕೊಂಡು ಬರೋಣ. ಅಪ್ಪ, ನೀನ್ ರಾಜಿ ಹತ್ರನೇ ಇರು, ನಾನು ಬಂದೆ. ಏ ಬಾಮ ಇಲ್ಲೇ. ಹಾಂ ಸರ್, ಹೇಳಿ. ಈ ಹುಡುಗಿ ಮಧ್ಯಾಹ್ನ ನಿಮ್ಮ ಅಂಗಡಿಯಲ್ಲಿ ಜ್ಯೂಸ್ ಕುಡಿಯಕ್ಕೆ ಬಂದಿದ್ಲಾ? ಸರ್, ಪಕ್ಕದಲ್ಲೇ ಕಾಲೇಜ್ ಇರೋದ್ರಿಂದ ತುಂಬ ಜನ ಹುಡುಗಿರು ಬರ್ತಾರೆ. ಸೊ ಈ ಹುಡುಗಿ ಬಂದಿದ್ಲೋ ಇಲ್ಲೋ ನೆನಪಿಲ್ಲ ಸರ್ ನನಗೆ. ನಿಮ್ಮ ಅಂಗಡಿಲಿ ಜ್ಯೂಸ್ ಮಾತ್ರ ಮಾಡ್ತೀಯಾ ಅಥವಾ ಬೇರೆ ಏನಾದರೂ ಮಾಡ್ಕೊಡ್ತೀಯಾ? ಹಾಂ, ಏನು ಸರ್ ಹಂಗಂದ್ರೆ? ಅಂದ್ರೆ ಜ್ಯೂಸ್ನಲ್ಲಿ ಡ್ರಗ್ಸು ಅದು ಇದು ಏನಾದರೂ ಮಿಕ್ಸ್ ಮಾಡ್ಕೊಡ್ತೀಯಾ? ಸರ್, ಬೇಕು ಅಂದರೆ ಅಂಗಡಿನೆಲ್ಲ ಚೆಕ್ ಮಾಡ್ಕೊಳ್ಳಿ ಸರ್. ಆ ಥರ ಏನಾರು ಸಿಕ್ತು ಅಂದರೆ ನನ್ನನ್ನು ಜೈಲಿಗೆ ಹಾಕ್ಬಿಡಿ ಸರ್. ಆ ಸಿ ಕ್ಯಾಮ್ರಾ ವರ್ಕ್ ಆಗುತ್ತಾ? ಹಾಂ ಸರ್, ವರ್ಕ್ ಆಗುತ್ತೆ. ಫುಟೇಜ್ ತೋರಿಸ್ತೀಯಾ? ಹಾಂ ಸರ್, ತೋರಿಸ್ತೀನಿ. ಸರ್, ಯಾವ ಫೋಟೇಜ್ ತೋರಿಸ್ಲಿ? 12 ಗಂಟೆ ಫುಟೇಜ್ ಓಪನ್ ಮಾಡಮ್ಮ. ರಾಜಿ ಸಾಹೇಬ್ರೆ, ರಾಜಿ ಮತ್ತೆ ಅವಳ ಫ್ರೆಂಡ್ಸ್ ಮೇಘನ ಮತ್ತೆ ಶಾಲಿನಿನೂ ಇದ್ದಾರೆ. ಜ್ಯೂಸ್ ಕುಡಿಯಕ್ ಬಂದಿದ್ದಾರೆ ಸಾಹೇಬ್ರೆ. ಸುಮ್ಮನವರೇ, ಇವ್ರು ನಗ್ನಗ್ತಾ ಖುಷಿಯಾಗಿ ಮಾತಾಡ್ತಿದ್ದಾರೆ. ಇವ್ರು ನೋಡಿದ್ರೆ ಯಾವುದೇ ಬೆದರಿಕೆ ಹಾಕಿರೋ ಕಾಣಿಸ್ತಾ ಇಲ್ಲ. ಎಕ್ಸಾಕ್ಟ್ಲಿ ಸರ್. ವೇಟ್, ಆ ಕಾರಿಗೆ ಝೂಮ್ ಮಾಡಿ. ಸಾಹೇಬ್ರೆ, ಏನಾಯ್ತು? ಸುಮ್ನವ್ರೆ, ಅದ್ ನಮ್ ಕಾರು. ಅದ್ ಇಲ್ಲಿಗೆ ಹೇಗ್ ಬಂತು?
ಯಾರು ತಗೊಂಡ್ ಬಂದ್ರು? ಆ ಡೀಟೇಲ್ಸ್ ನಾನು ಚೆಕ್ ಮಾಡ್ತೀನಿ ಸರ್. ಹಲೋ, ನಾನೀಗ ನಿಮ್ಗೊಂದು ಕಾರ್ ನಂಬರ್ ಕಳಿಸಿದ್ದೀನಿ. ಅದು ಶ್ರೀದೇವಿ ನಗರದಲ್ಲಿರೋ ಲಾ ಕಾಲೇಜಿಂದ ಮಧ್ಯಾಹ್ನ 12 ಗಂಟೆಗೆ ಹೊರಟಿದೆ. ಅದು ಎಲ್ಲೆಲ್ಲಿ ಪಾಸ್ ಆಗಿದೆ ಅನ್ನೋ ಡೀಟೇಲ್ಸು ನನಗೆ ಇಮಿಡಿಯೇಟ್ ಆಗಬೇಕು ಸರ್. ನೀವೇನು ವರಿ ಮಾಡಬೇಡಿ. ಸರ್ಕಲಲ್ಲಿ ಟ್ರಾಫಿಕ್ ಇರೋದ್ರಿಂದ CCTV ಫುಟೇಜ್ ಕವರ್ ಆಗಿರುತ್ತೆ. ಆ ಕಾರ್ ಎಲ್ಲೆಲ್ಲಿ ಪಾಸ್ ಆಗಿದೆ ಎಲ್ಲ ಗೊತ್ತಾಗುತ್ತೆ. ಇನ್ ಕೇಸ್ ನಿಮ್ಮ ತಂಗಿ ರಾಜಿ ಅವ್ರು ಏನಾದರೂ ಕಿಡ್ನಾಪ್ ಆಗಿದ್ರೆ ನಮಗೆ ಗೊತ್ತಾಗುತ್ತೆ. ಸಾಹೇಬ್ರೆ, ಏನಾಯ್ತು? ಸುಮ್ನವ್ರೆ, ಇನ್ ಸ್ವಲ್ಪ ದಿನದಲ್ಲಿ ಎಲೆಕ್ಷನ್ ಇದೆ. ಈ ವಿಷಯ ಎಲ್ಲಾದ್ರೂ ಆಚೆ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಸರ್, ಇದು ಪರ್ಸನಲ್ ಮ್ಯಾಟರ್ ಆಗಿರೋದ್ರಿಂದ ನಾನೇ ನೋಡ್ಕೋತೀನಿ. ದಯವಿಟ್ಟು ಇದಕ್ಕೆ ಯಾವುದೇ ಕೇಸ್ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ. ಅಲ್ಲ ಸರ್, ಅದು ಪ್ಲೀಸ್ ಸರ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಹಲೋ, ಓಕೆ, ನನಗೆ ಇಮಿಡಿಯೇಟ್ ಆಗಿ ಲೊಕೇಶನ್ನ ಕಳಿಸಿ. ನಾನು ಮಿಕ್ಕಿದ್ದನ್ನು ನೋಡ್ಕೋತೀನಿ. ಸರ್, ನೀವು ನನ್ನ ಜೊತೆ ಬನ್ನಿ. ಸರ್, ಇಲ್ಲೇ ಬಂದಿದ್ದೀವಿ ಸರ್. ನೀವು ಕಳಿಸಿದ ಲೊಕೇಶನಲ್ಲೇ ಇದ್ದೀವಿ. ಓಕೆ ಸರ್, ನೋಡ್ತೇನೆ. ನಮ್ಮನೆ ಕಾರು ರಾಜಿ ಹಿಂದೆ, ಅದು ಈ ಲೊಕೇಶನ್ಗೆ, ನಂಗೇನು ಅರ್ಥ ಆಗ್ತಾ ಇಲ್ಲ ಸರ್. ಸಾಹೇಬ್ರೆ, ಅತ್ತೆ ಫೋನ್ ಮಾಡಿದಾಗ ಶಂಕರಣ್ಣ ರಜಾ ಹಾಕಿದ್ದಾರೆ ಅಂತ ಹೇಳಿದ್ರು. ಗಾಡಿನ ಶಂಕರಣ್ಣ ತೆಗಿದಕ್ ಸಾಧ್ಯನೇ ಇಲ್ಲ. ಮತ್ತಾರಾಗಿರ್ಬೋದು? ಯಾರು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಸರ್. ಅಲ್ಲಿ ನೋಡಿ CC ಕ್ಯಾಮ್ರಾ. ಕಾರ್ ಇಲ್ಲಿವರೆಗೂ ಬಂದಿದೆ ಅನ್ನೋದಕ್ಕೆ ನಮ್ಗೆ ಸಾಕ್ಷಿ ಸಿಗುತ್ತೆ. ಮನೆ ಓನರ್ ಹತ್ರ ಹೋಗಿ ಫುಟೇಜ್ ಕೇಳೋಣ. ಬನ್ನಿ ಸರ್, ಹೋಗೋಣ. ಸರ್, ನೀವು ಇಲ್ಲೇ ಇರಿ, ನಾ ವಿಚಾರಿಸ್ತೀನಿ. ಓಕೆ. ಇನ್ಸ್ಪೆಕ್ಟರ್, ಗಾಬರಿ ಆಗ್ಬೇಡಿ. ಆ ಮನೆ ಯಾರ್ದು? ಅದೆಲ್ಲ ನಂದೇ ಸರ್. ಯಾರಿದಾರಲ್ಲಿ? ಇಲ್ಲ ಸರ್, ತುಂಬಾ ದಿನದಿಂದ ಖಾಲಿ ಇದೆ. ಹಾಗಾದ್ರೆ ಯಾರು ವಾಸ ಮಾಡ್ತಾ ಇಲ್ವಲ್ಲಿ? ಇಲ್ಲ ಸರ್, ಯಾರೂ ಇಲ್ಲ. ಆದ್ರೆ ನಿನ್ನೆ ಮತ್ತು ಇವತ್ತು ಯಾರೋ ಮನೆಯನ್ನ ಬಾಡಿಗೆ ಕೇಳೋಕ್ ಬಂದಾಗಿತ್ತು ಸರ್. ಆ ಮನೆ CCTV ಫುಟೇಜ್ ನೋಡ್ಬೋದಾ? ನೋಡ್ಬೋದು ಸರ್, ನನ್ನ ಹತ್ರನೇ ಇದೆ. ಬನ್ನಿ ಸರ್. ಸರ್, ಬನ್ನಿ ಸರ್. ಬನ್ನಿ ಸರ್. ಸಾಹೇಬ್ರೆ, ರಾಜನ್ ಎತ್ಕೊಂಡು ಹೋಗ್ತಿದ್ದಾನೆ.
ಸರ್ ಇದ್ರದ್ದು ಒಂದು ಕಾಪಿ ಕೊಡಿ ನಮಗೆ. ಸರಿ, ಫಾರ್ವರ್ಡ್ ಮಾಡ್ತೇನೆ. ಸಾಹೇಬ್ರೆ, ತೊಂದರೆ ಕೊಟ್ವಿ, ಕ್ಷಮಿಸಿ. ಇಟ್ಸ್ ಓಕೆ ಸರ್. ಇನ್ಸ್ಪೆಕ್ಟರ್, ರಾಜೇಶ್ ಅನ್ನೋ ನಮ್ಮ ಫ್ಯಾಮಿಲಿನೇ. ಅವ್ನು ಯಾಕೆ ಹೀಗೆ ಮಾಡ್ತಾನೆ ಅಂದ್ರೆ ನಂಗೆ ನಿಜ ಗೊತ್ತಾಗ್ತಿಲ್ಲ. ಇದನ್ನ ನಾನೇ ನೋಡ್ಕೋತೀನಿ ಸರ್. ನಾನು ನಿಮಗೆ ಹೇಳ್ದಾಗೆ ಇನ್ನು ಸ್ವಲ್ಪ ದಿನದಲ್ಲಿ ಎಲೆಕ್ಷನ್ ಇದೆ. ಈ ವಿಷಯ ಎಲ್ಲಾದ್ರೂ ಆಚೆ ಬಂದ್ರೆ ನಂಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸರ್, ಕೇಸ್ ಮಾಡಿದೆ, ಕಂಟ್ರೋಲ್ ರೂಮ್ಗೂ ವಿಷಯ ಗೊತ್ತಿದೆ. ಅದು ಅಲ್ಲದೆ ಹೈಯರ್ ಆಫೀಸರ್ಸ್ ಇಂದ ತುಂಬಾ ಪ್ರೆಷರ್ ಇದೆ. ಸರ್, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಮಂತ್ರಿಗಳ ಜೊತೆ ನಾನು ಮಾತಾಡ್ತೇನೆ. ಈ ವಿಷಯ ಆಚೆ ಹೋಗ್ದಿರೋ ಹಾಗೆ ಸ್ವಲ್ಪ ನೋಡ್ಕೋಬೇಕು. ಓಕೆ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ. ರಾಜಿ, ನೀನ್ ಯಾಕೆ ಅಳ್ತಿದ್ಯಾ? ನಿನಗೆ ಆ ಅಣ್ಣ ಇಲ್ದೇ ಇರ್ಬೋದು, ನಾನಿದ್ದೀನಿ. ನಾನು ಹೆಲ್ಪ್ ಮಾಡ್ಲಾ? ಅಯ್ಯೋ ಬೇಡ. ನನ್ನ ನಿಮ್ಮ ಅಣ್ಣ ಅನ್ಕೋ. ವಾಸಿ ಮಾಡಕ್ಕಾಗ್ದಿರೋಂತ ಮಾರಣಾಂತಿಕ ಕಾಯಿಲೆ ಇದೆಯಂತೆ. ನನ್ಗೆ ಯಾವ ಕಾಯಿಲೆನೂ ಇಲ್ಲ. ಪಾಪಿ ಯಾಕೆ ಹಿಂಗೆಲ್ಲ ಮಾಡ್ದ? ಸಾಹೇಬ್ರೆ, ಆ ರಾಜೇಶನ್ನ ನಾವು ಸುಮ್ಮನೆ ಬಿಡಬಾರ್ದು. ಅವನ್ನ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ತಪ್ಪಾಯ್ತು. ಬನ್ನಿ. ಸಿಸ್, ತೀರ್ಥ ಅವರು ಇನ್ವಾಲ್ವ್ ಆಗ್ಬಾರ್ದಾಗಿತ್ತು. ಅವಾಗ ಅವಳಿಗೆ ಇನ್ನ ಟಾರ್ಚರ್ ಕೊಡ್ಬೋದಿತ್ತು. ತೀರ್ಥ ಅವ್ರು ಇನ್ವಾಲ್ವ್ ಆಗ್ಬಿಟ್ಟು ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಪರವಾಗಿಲ್ಲ ಬಿಡು. ಈಗ ಕೊಟ್ಟಿರೋ ಡೋಸು ಕಮ್ಮಿ ಅಂದ್ರೂ 1 ತಿಂಗಳು ಅವ್ರ ಮನ್ಸಲ್ಲಿ ಭಯ ಹುಟ್ಸುತ್ತೆ. ಇನ್ನೊಂದು ವಾರದಲ್ಲಿ ಎಲೆಕ್ಷನ್ ಮುಗಿಯುತ್ತೆ. ಏನೇ ಹೇಳು ರಾಜ್, ಟೈಮ್ ಈ ಸಲ ನಮ್ ಕೈ ಹಿಡಿತು. ಪದ್ಮಾ, ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಸರಿ. ಜಯರಮ್ಮ, ಅಪ್ಪ, ಅಕ್ಕಿ ಸ್ವಲ್ಪ ತಕ್ಕೊಡು. ರಾಜೇಶ್, ಏನು ಅವ್ನಿಗೆ ತನಕ್ ಕೊಡಲು ನೋಡ್ತಾ ಇದೆಯಾ? ಹೌ ಧೈರ್ಯ, ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆಗೆ ಬೆಂಕಿ ಹಾಕ್ತ್ಯಾ? ಅಪ್ಪ, ಹೆಗ್ನಗಳು ಮನೆಯಿಂದ ದೂರ ಇರಬೇಕು. ಮನೆ ಒಳಗಡೆ ಬಂದ್ರೆ ಅಡಿಪಾಯ ಕೊರ್ದು ಮನೆನೇ ಬೀಳಿಸ್ತೇವೆ. ತೀರ್ಥ, ಏನ್ ಮಾಡ್ತಿದ್ಯಾ ನೀನು? ಯಾಕೆ ಹಾಗೆ ಹೊಡಿತಾ ಇದ್ಯಾ? ತೀರ್ಥ, ಏನಾಯ್ತು? ಯಾಕೆ ಹೊಡಿತಾ ಇದೀಯಾ? ಏನ್ ಮಾಡಿದ್ನ? ಏನ್ ಮಾಡಿದ್ಯ ಅಂತ ಮಗಳು ಹೇಳ್ತ್ಯಾ? ಬೇಡ. ರಾಜಿಗೆ ಯಾಕಕ್ ಮಾಡ್ದೆ? ಏನಾಯ್ತು? ಸರಿಯಾಗಿ ಬಿಡಿಸಿ ಹೇಳು. ರಾಜಾಗ್ ಏನಾಯ್ತು? ಅತ್ತೆ, ಇವತ್ತು ಮನೆಗೆ ಒಂದು ಪಾರ್ಸೆಲ್ ಬಂದಿತ್ತು. ಅಯ್ಯೋ ಪಾಪಿ, ನೀನ್ ಇಂಥ ರಾಕ್ಷಸನ? ಹೇಳೋ,
ಯಾಕೆ ಮಾಡಿದೆ ಬಗ್ಲು? ಹೇಳ್ತಾ ಇಲ್ಲ. ಹೇಳ್ತೀನಿ. ಯಾಕೆ ಅಂದ್ರೆ ಇವಳು ಕಂಡ್ರೆ ಆಗಲ್ಲ ನನ್ಗೆ. ನನ್ನ ಅಕ್ಕನ ಪ್ಲೇಸ್ ಕಿತ್ಕೊಳಕ್ ಬಂದಿದ್ದಾಳೆ. ಅವಳಿಗಿನ್ನ ನೋವು ಕೊಡ್ತೀನಿ, ನರಳ ಹಾಗೆ ಮಾಡ್ತೀನಿ. ಕೈ ಮಾಡಬೇಡ. ನರಳ್ಸೋದಲ್ಲ, ಇನ್ನೊಂದ್ಸಲಿ ಸುಮ್ಮನವ್ರ ಕಡೆ ನೋಡಿದ್ರು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನ್ನ ನೋಯಿಸೋದಕ್ಕೆ ನನ್ ತಮ್ಮನ್ ಮೇಲಿರೋ ಪ್ರೀತಿನೇ ಬೇಕಾಯ್ತಾ ನಿಂಗೆ? ಇನ್ನೊಬ್ರು ಭಾವನೆಗಳ ಜೊತೆ ಆಟ ಆಡ್ತೀಯಲ್ಲ, ನಾಚಿಕೆ ಆಗ್ಲಿಲ್ಲ ನಿನ್ಗೆ? ನಿನ್ನೆ ಮೊನ್ನೆ ಬಂದವಳು ನೀನು. ನಮ್ಮ ಅಕ್ಕನ ಅಸ್ತಿತ್ವನೇ ಅಲ್ಲಾಡಿಸ್ತಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಮುಚ್ಚು ಬಾಯ್. ನಾನಿಲ್ಲಿ ಯಾರ ಸ್ಥಾನನೂ ಕಿತ್ಕೋತಿಲ್ಲ, ಯಾರ ಜೊತೆ ಪೈಪೋಟಿಗೂ ನಿಂತಿಲ್ಲ. ಒಂದು ಮನೆ ಸೊಸೆಯಾಗಿ ಕರ್ತವ್ಯ ನಿಭಾಯಿಸ್ತಿದ್ದೀನಿ ಅಷ್ಟೇ. ಹೌದು, ನಿಂಗದೇನೋ ಕಾಯಿಲೆ ಇದೆ ಅಂತ ಹೇಳಿದಕ್ಕೆ ನಾನ್ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡಿದ್ನಲ್ಲ. ಹೌದು ಹೌದು, ಸುಳ್ಳು. ಅಲ್ಲ, ಮನುಷ್ಯತ್ವ, ಮಾನವೀಯತೆ ಅದೆಲ್ಲ ಏನು ಇಲ್ವಾ ನಿನಗೆ? ನೀನು ನನ್ನ ತಮ್ಮ ಆಗೋದಕ್ಕಲ್ಲ, ನನ್ ಶತ್ರು ಆಗೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಸುಮ್ನವ್ರೆ, ಇವನ ಹತ್ರ ಏನ್ ಮಾತಾಡೋದು? ನನ್ ತಮ್ಮಂಗ್ ಅವಮಾನ ಮಾಡ್ತಿದ್ಯಾ ನೀನು? ಅವನಿಗೆ ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡ್ದ ಹಾಗೆ. ಹಾಗೇನೆ ಸುಮ್ಮನ ಅವ್ರಿಗೆ ಅವಮಾನ ಮಾಡೋದು ಒಂದೇ, ನನಗೆ ಅವಮಾನ ಮಾಡೋದು ಒಂದೇ. ನೀವ್ ಮಾಡಿದ್ದು ಮಾಡ್ತಾ ಇರೋದು ಗೊತ್ತಾಗಲ್ಲ ಅಂತ ಅನ್ಕೊಂಡಿರ ಅದಕ್ಕೆ. ಈ ಪಾಪಿನ ಮನೆ ಕರ್ಸಿರೋದು ನೀವು ಅಂತ ಚೆನ್ನಾಗಿ ಗೊತ್ತು. ಇವಾಗ ಇವನಿಗೆ ಬರೀ ಹೊಡೆದೇನೆ ಕಂಪ್ಲೇಂಟ್ ಕೊಟ್ರೆ 7 ವರ್ಷ ಜೈಲ್ಗೆ ಹೋಗ್ಬೇಕಾಗುತ್ತೆ. ಕೊಡ್ಲಾ ಹೇಳಿ. ನಿಮ್ ತಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಸುಮ್ಮನೆ ಅವ್ರ ತಮ್ಮನ ಸಾವನ್ನ ಮುಂದೆ ಇಟ್ಕೊಂಡು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಅವಾಗ ನಿಮ್ ನಾಚಿಕೆ ಆಗ್ಲಿಲ್ವಾ? ಅಸಹ್ಯ ಆಗ್ಲಿಲ್ವಾ? ಇವನು ಕೊಡ್ದಿಕ್ಕೆ ಈಗ ಆಗ್ತಿದ್ದೀರಾ? ಸುಮ್ಮನೆ ಅವ್ರ ತಂಗಿನ ಕಿಡ್ನಾಪ್ ಮಾಡಿದ್ನಲ್ಲ, ಅದು ಇವ್ನು ಮಾಡಿರೋ ಗಗನದಾರಿ ಕೆಲಸನ ಹೇಳಿ. ಅವಾಗ ನಿಮ್ಗೆ ನಾಚಿಕೆ ಆಗ್ಲಿಲ್ವಾ? ಅಸಹ್ಯ ಆಗ್ಲಿಲ್ವಾ? ಹೋಗಿ ಇವನಿಗೆ ಸಪೋರ್ಟ್ ಮಾಡ್ತೀರ? ತೀರ್ಥ ಬೇಡ, ಸುಮ್ಮನೆ. ಏಯ್, ನೀನ್ ಜನ್ಮಕ್ಕೆ ಮನುಷ್ಯತ್ವ ಇರೋ ಯಾರು ಇಂಥ ನೀಚ ಕೆಲಸ ಮಾಡಲ್ಲ ಕಣೋ. ಮೃಗಗಳು ನೀವು, ಮೃಗಗಳು. ಅರ್ಥ ಆಯ್ತೇನ್ರಿ? ಈಗ್ಲಾದ್ರೂ ಅರ್ಥ ಆಯ್ತಾ? ಇಂಥ ಮನೆ ಹಾಳ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ, ಆದ್ರೆ ನಿಸ್ವಾರ್ಥದಿಂದ ಈ ಮನೆಗೋಸ್ಕರ ಸೇವೆ ಮಾಡೋರ್ನ ದೂರ ಮಾಡ್ತೀರಾ, ಅವಮಾನ ಮಾಡ್ತೀರಾ. ಸಾಕು ಪದ್ಮ, ಸಾಕು. ನನಗೆ ಗೊತ್ತಾಗೋಯ್ತು ಇವು ವಿಷ ಸರ್ಪಗಳು ಅಂತ. ಅಷ್ಟೇ ಅಲ್ಲ, ಹೆಗ್ಗಡುಗಳು. ಇವ್ರನ್ನ ಹಿಂಗೆ ಬಿಟ್ಬಿಟ್ರೆ ಮನೆ ತಳಪಾಯಿದ ಕಲ್ನೆ ಕಿತ್ತಾಕ್ಬಿಟ್ಟು ಕೆಡುಬಿಟ್ಟು ಸರ್ವನಾಶ ಮಾಡ್ಬಿಡ್ತಾರೆ. ಏಯ್, ಮರ್ಯಾದೆಯಿಂದ ನೀನ್ ಆಚೆ ಹೋದ್ರೆ ಸರಿ, ಇಲ್ಲಾಂದ್ರೆ ಈ ಕೇಶವ ಪ್ರಸಾದ್ 2ನೇ ಮುಖ ನೀನ್ ನೋಡ್ಬೇಕಾಗತ್ತೆ. ನಡಿಯಾಚೆ. ಅದಕ್ಕೆ ನಿಮಗ್ ರಿಕ್ವೆಸ್ಟ್ ಮಾಡಿದ್ದು ಆಯ್ತು, ನಿಮಗ್ ವಾರ್ನಿಂಗ್ ಕೊಟ್ಟಿದ್ದು ಆಯ್ತು. ಇನ್ ಮುಂದೆ ನಿಮ್ಗೆ ಹೇಳೋದಕ್ಕಾಗಲ್ಲ. ಸುಮ್ಮನೆ ಅವ್ರ ವಿಷಯಕ್ಕೆ ಇನ್ ಮುಂದೆ ತಲೆ ಹಾಕಿದ್ರೆ
ಇವತ್ತಿನವರೆಗೂ ನೋಡದೇ ಇರೋ ತೀರ್ಥನ ನೋಡ್ಬೇಕಾಗುತ್ತೆ. ಮೈಂಡೆಡ್. ಅತ್ತೆ ಅದು ರಾಜಿ ತುಂಬ ಹೆದರ್ಕೊಂಡಿದ್ದಾಳೆ. ಇವತ್ತೊಂದಿನ ನಾನು ನಮ್ಮನೆಗೆ ಹೋಗಿ ಬರಲಾ? ಆಯ್ತಮ್ಮ, ಹೋಗ್ಬಾ. ಮಾವ, ಹೋಗಿ ಬರ್ತೀನಿ ಮಾವ. ಸುಮ್ಮನೆ ಅವ್ರ ವಿಷಯಕ್ಕೆ ಇನ್ ಮುಂದೆ ತಲೆ ಹಾಕಿದ್ರೆ ಇವತ್ತಿನವರೆಗೂ ನೋಡದೇ ಇರೋ ತೀರ್ಥನ ನೋಡ್ಬೇಕಾಗುತ್ತೆ.